ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರು ಗ್ರಾಮೀಣ ಸಂಸ್ಕೃತಿಯನ್ನು ವಿಶಿಷ್ಟ ರೀತಿಯಲ್ಲಿ ಗ್ರಹಿಸ್ತಕ್ಕಂಥ, ಅಭಿವ್ಯಕ್ತಿಸ್ತಕ್ಕಂಥ ಕನ್ನಡದ ಖ್ಯಾತ ಕತೆಗಾರರು. ಅವರಲ್ಲಿ ನವೋದಯ ಕಾಲದ ಸಂವೇದನೆಗಳಿಂದ ಹಿಡಿದು ವಿಶಿಷ್ಟ ಆಯಾಮಗಳನ್ನು ಅವರ ಕಥೆಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಸಂಸ್ಕೃತಿ ಅಂದ ಕೂಡಲೇ ಗ್ರಾಮೀಣ ಸಂಸ್ಕೃತಿಯ ಬೇರೆ ಬೇರೆ ನೆಲೆಗಳನ್ನು ವೈಭವೀಕರಿಸ್ತಕ್ಕಂಥ ಜನ ಇದ್ದಾರೆ. ಆ ಸಂಸ್ಕೃತಿ ಹಾಳಾಗ್ತಾ ಇದೆ ಅಂತ ಹಳಹಳಿಸ್ತಕ್ಕಂಥ ಜನರು ನಮ್ಮಲ್ಲಿದ್ದಾರೆ. ಈ ವೈಭವೀಕರಣ ಮತ್ತು ಹಳಹಳಿಕೆ ಇವುಗಳಿಂದ ಬಹಳ ದೂರವಾಗಿ ಚರಿತ್ರೆಯ ಗತಿಯಲ್ಲಿ ಗ್ರಾಮೀಣ ಸಂಸ್ಕೃತಿಯನ್ನು ಇಷ್ಟು ಪರಿಶೀಲನೆ ಮಾಡತಕ್ಕಂತಹ ಕಥೆಗಾರರು ನಮ್ಮಲ್ಲಿದ್ದಾರೆ. ಇವರೆಲ್ಲರ ಮಧ್ಯೆ ಬೆಸಗರಳ್ಳಿ ರಾಮಣ್ಣ ಯಾಕೆ ವಿಶಿಷ್ಟ ಅಂತ ಅಂದರೆ, ಬೆಸಗರಳ್ಳಿ ರಾಮಣ್ಣವರಲ್ಲಿ ಜನಪದೀಯತೆ ಇದೆ, ಅದರ ಜೊತೆಗೆ ಸಮಕಾಲೀನತೆ ಇದೆ. ಈ ಜನಪದೀಯತೆ ಮತ್ತು ಸಮಕಾಲೀನತೆ ಎರಡನ್ನೂ ಒಟ್ಟಿಗೆ ತೋರಿಸ್ತಕ್ಕಂತಹ ಕಥೆಗಾರರು ಕನ್ನಡದಲ್ಲಿ ಬಹಳ ಅಪರೂಪ. ಏಕೆಂದರೆ ಜನಪದ ಸಂಸ್ಕೃತಿ ಅನ್ನತಕ್ಕಂಥದ್ದು ಒಟ್ಟಾರೆ ಒಂದು ಸಮೂಹ ಪ್ರಜ್ಞೆಯ ನೆಲೆಯಲ್ಲಿ ರೂಪುಕೊಳ್ತಕ್ಕಂಥದ್ದು. ಆ ಸಮೂಹ ಪ್ರಜ್ಞೆಯನ್ನು ಬೆಸಗರಳ್ಳಿ ರಾಮಣ್ಣವರು ಪಡ್ಕೊಂಡಿದ್ದಾರೆ. ಸಮಕಾಲೀನತೆಯ ಆಧುನಿಕ ಆಯಾಮಗಳನ್ನು ಅದರಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನ ಜನರು ಬಳಸುವ ಭಾಷೆ ಇದೆಯಲ್ಲ, ನನ್ನ ಮಂಡ್ಯ ಜನರ ಭಾಷೆ, ಅದು ನನಗೆ ಅತ್ಯಂತ ಪ್ರೀತಿ ಆಯಿತು ಆ ಭಾಷೆ ಮೇಲೆ. ಮತ್ತು ನನ್ನದು, ನನ್ನ ನೆಲದಿಂದ ಬಂದದ್ದು. ಅದಕ್ಕೋಸ್ಕರ ನಾನು ಆ ಮಣ್ಣಿನ ಸೆಳೆತವನ್ನು ನಾನು ತಪ್ಪಿಸ್ಕೋಕ್ಕಾಗಲಿಲ್ಲ. ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣವರ ಕಥೆಗಳಲ್ಲಿ ಜನಪದ ಸಂಸ್ಕೃತಿ ಅಂದರೆ ಅದು ಮುಖ್ಯವಾಗಿ ವ್ಯವಸಾಯ ಸಂಸ್ಕೃತಿ. ಈ ವ್ಯವಸಾಯ ಸಂಸ್ಕೃತಿ ಇರತಕ್ಕಂಥದ್ದು ಗ್ರಾಮೀಣ ಭಾರತದಲ್ಲಿ. ಗ್ರಾಮೀಣ ಭಾರತದ ಉನ್ನತಿಯನ್ನು ಬಯಸಿದಂತಹ ದೊಡ್ಡ ಚೇತನ ನಮ್ಮಲ್ಲಿ ಮಹಾತ್ಮ ಗಾಂಧೀಜಿ. ಈ ಗಾಂಧೀಜಿಯವರ ಆದರ್ಶಗಳು ರಾಮಣ್ಣವರನ್ನು ಸದಾ ಕಾಡಿಸ್ತಾ ಬಂದಿವೆ. ಅದರ ಜೊತೆಗೆ ಲೋಹಿಯಾ ಅವರ ಚಿಂತನೆಗಳು ಅದರಲ್ಲಿ ಸೇರಿಕೊಂಡಿವೆ. ಈ ಎರಡು ವಿಶಿಷ್ಟ ಶಕ್ತಿಗಳ ಮತ್ತು ವಿಚಾರಗಳ ನಡುವೆ ರಾಮಣ್ಣವರು ತಮ್ಮ ಕಥೆಗಳನ್ನು ಹೆಣಿತಾ ಹೋಗ್ತಾರೆ. ಹೇಗೆ ಗಾಂಧಿ ಆದರ್ಶಗಳು ನಮ್ಮ ಭಾರತದಲ್ಲಿ ನುಚ್ಚುನೂರಾಗ್ತಾ ಇವೆ, ಅದನ್ನು ದುರುಪಯೋಗಪಡಿಸಿಕೊಳ್ತಕ್ಕಂತಹ ರಾಜಕೀಯ ಶಕ್ತಿಗಳು ಹೇಗೆ ಜಾಗೃತವಾಗ್ತಾ ಇವೆ ಅನ್ನುವಂಥ ವಿಚಾರವನ್ನು ಹೇಳ್ತಾನೇ ಕೇವಲ ನಿರಾಶೆಗೆ ಹತಾಶೆಗೆ ಹೋಗದೆ ಒಂದು ಹೊಸ ಆಶಯವನ್ನು ಆದರ್ಶವನ್ನು ಕಟ್ಟಿಕೊಡ್ತಕ್ಕಂಥ, ಗಾಂಧಿಯ ಕನಸುಗಳನ್ನು ನನಸು ಮಾಡಬೇಕು ಅನ್ನತಕ್ಕಂತಹ ಒತ್ತಾಸೆಯನ್ನು ಇಟ್ಕೊಳ್ತಾ ರಾಮಣ್ಣವರು ಹೊಸ ಹೊಸ ಲೋಕಗಳನ್ನು ನಮ್ಮೆದುರುಗಡೆ ತೆರಿತಾ ಹೋಗ್ತಾರೆ. ಹೀಗೆ ಒಂದು ರೀತಿಯ ದೃಢ ಆಶಯಗಳು, ನಿರಾಶೆಗಳು, ಆತಂಕಗಳು ಎಲ್ಲವೂ ಸೇರಿಕೊಂಡಂತಹ ರಾಮಣ್ಣವರ ಕಥೆಯಲ್ಲಿ ಬಹಳ ಮುಖ್ಯವಾಗ್ತಕ್ಕಂಥದ್ದು ಏನಂದರೆ ಸಮಾನತೆಯ ಒಂದು ಗ್ರಾಮೀಣ ಭಾರತವನ್ನು ನಾವು ಕಟ್ಟಬೇಕು ಅನ್ನತಕ್ಕಂಥ ಕನಸು. ಆ ಕನಸು ರಾಮಣ್ಣವರ ಕಥೆಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಗಾಂಧಿ ಇಲ್ಲದೆ ಹೋಗಿದ್ರೆ ಈ ದೇಶಕ್ಕೆ ಭಾಳ ಜನ ಹೇಳ್ತಾರೆ ಹಿಂಸೆಯಿಂದ ಸ್ವಾತಂತ್ರ್ಯ ನಾವು ತಗೊಳ್ತಾ ಇದ್ದೋ ಅಂತ. ಅದು ಸಾಧ್ಯ ಆಗ್ತಿರಲಿಲ್ಲ. ಅದು ಗಾಂಧಿ ಎಷ್ಟು ಸರಳವೋ ಅಷ್ಟೇ ಪ್ರಬಲವಾದಂಥ ವ್ಯಕ್ತಿ ಅವರು. ಆ ಮನುಷ್ಯನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳದೆ ಈ ದೇಶ ಆತನ್ನು ದುರುಪಯೋಗ ಪಡಿಸ್ಕೊಂಡು ಅಂತ ನನ್ನ ಅನಿಸಿಕೆ. ಯಾವುದೇ ಸ್ವಾರ್ಥ ಇವಿಲ್ಲದೆ ಈ ದೇಶದ ಜನಸಾಮಾನ್ಯರ ಬದುಕೊಂದನ್ನೇ ನೆಟ್ಟಗೆ ಮಾಡಬೇಕು, ಇವರು ಸುಖವಾಗಿ ಉಸಿರಾಡಬೇಕು, ಬದುಕಬೇಕು ಅನ್ನುವ ಇಚ್ಛೆ ಇಟ್ಕೊಂಡು ದುಡಿದ್ರಲ್ಲ, ಅದನ್ನು ತಿರುಚಿ ಇವತ್ತು ಭಾಳ ಸುಲಭವಾಗಿ ಅವ್ರ ಕೈಗೆ ಯಾರು ಹೇಳೋರೆ ಕೇಳೋರೆ ಇಲ್ಲ ಗಾಂಧಿ ತತ್ವಗಳನ್ನ ಅನ್ನೋ ರೀತಿಯಲ್ಲಿ ಕೆಲವರು ಅದನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಅದು ನನಗೆ ತೀವ್ರ ನೋವಾಗಿ ಆ ವಿಷಯನ ಕುರಿತು ನಾನು ಬರೆದೆ. ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣವರ ಕಥೆಗಳಲ್ಲಿ ಜನಪದ ಸಂಸ್ಕೃತಿಯ ಅನೇಕ ಹಬ್ಬ ಆಚರಣೆಗಳು ಹಾಸುವಕ್ಕಾಗಿ ಬರೋದನ್ನು ನಾವು ನೋಡ್ತೇವೆ.
ಈ ಹಬ್ಬ ಮತ್ತು ಆಚರಣೆಗಳನ್ನು ಯಥಾವತ್ತಾಗಿ ಅಷ್ಟೇ ಚಿತ್ರಿಸಿದ್ರೆ ಅದು ಕೇವಲ ಜನಪದ ಸಂಸ್ಕೃತಿಯ ಒಂದು ದಾಖಲೆ ಆಗ್ತಾ ಇತ್ತು. ಆದರೆ ರಾಮಣ್ಣವರು ಸಂಸ್ಕೃತಿಯ ದಾಖಲೆಯನ್ನಷ್ಟೇ ಮಾಡೋದಿಲ್ಲ, ಆ ದಾಖಲೆಯಲ್ಲಿ ಒಂದು ಸಮಕಾಲೀನ ಶೋಧವನ್ನು ಅಂತರ್ಗತ ಮಾಡ್ಕೊಳ್ತಾ ಹೋಗ್ತಾರೆ. ಅವರ ಕಕರನ ಯುಗಾದಿ ಆಗ್ಬೋದು, ಸುಗ್ಗಿ ಅಂತ ಕಥೆಗಳಾಗ್ಬೋದು, ಅಥವಾ ಈಗ ನೀವು ನೋಡ್ತಕ್ಕಂತಹ ಮಹಾನವಮಿ ಕಥೆ ಆಗ್ಬೋದು. ಇಲ್ಲೆಲ್ಲ ಹಬ್ಬಗಳು ಬರುತ್ತವೆ, ಆಚರಣೆಗಳು ಬರುತ್ತವೆ ಅನ್ನೋದು ನಿಜ. ಆದರೆ ಅವುಗಳನ್ನು ಭಾವುಕತೆ ಮತ್ತು ಬೌದ್ಧಿಕತೆ ಎರಡನ್ನೂ ಬೆರೆಸಿ ಸಮಕಾಲೀನವಾದ ಆಶಯಗಳ ಅಭಿವ್ಯಕ್ತಿಗೆ ಅವರು ಬಳಸ್ಕೊಳ್ತಾ ಇರೋದನ್ನು ನಾವು ನೋಡ್ತೇವೆ. ಇದು ರಾಮಣ್ಣವರ ವಿಶಿಷ್ಟತೆ. ಕಾಪಿ ಕಾಯಿಸಿಲ್ವೇನಮ್ಮ ಇನ್ನು? ಒಲೆ ಮೇಲೆ ಇಟ್ಟು. ಸೂರ್ಯ ನೆತ್ತಿಗೆ ಬಂದರೂ ಲೋಟ ಕಾಪಿ ಗತಿ ಇಲ್ಲ ಈ ಮನೇಲಿ. ಕಸ ಕಸ ಆಗೋದೆ ನಾನು ಈ ಮನೇಲಿ, ಯಾರಿಗೂ ಲೆಕ್ಕಕ್ಕಿಲ್ಲ. ನಮ್ಮ ಬಳಗದ್ದೇ ನನ್ನ ಮನೆ ಬಾಗಿಲು ದಾಟಿ ಬಂದಿದ್ದಿದ್ರೆ ನಿನ್ನ ಕಷ್ಟ ಏನು, ನೀನು ಸತ್ಯ ಬದುಕ್ರಿಯಾ ಅಂತ ಕೇಳ್ತಿತ್ತು. ಇವಳಿಗೇನು ತೀಟೆನಾ? ಕೈ ಕಾಲು ಗಟ್ಟಿಯಾಗಿ ಇದ್ದಿದ್ದಿದ್ರೆ ನಾನೇ ಬೇರೆ ಬೇಯಿಸ್ಕೊಂಡು ತಿಂತಾ ಇದ್ದೆ. ಮೇಲಿರೋನು ನೋಡ್ಕೊತಾನೆ. ಅದು ಯಾವ ಗಳಿಗೆ ಮನೇಲಿ ಕಾಲಿಟ್ಲೋ ಇನ್ನೊಂದಲ್ವ ದರಿದ್ರ ವಕ್ರಿಸ್ಬಿಡ್ತು. ಅದೇನು ಕಾಳು ಗುಣ ಅಂತೀನಿ. ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಮಹಾಲಕ್ಷ್ಮಿ ಅಂತ ಕರ್ಕೊಂಡು ಬಂದ. ದರಿದ್ರ ವಕ್ರಿಸ್ಬಂತು. ಮಾರ್ನಾಮಿ ಹಬ್ಬಕ್ಕೆ 8 ದಿನ ಅದೇ. ಮನೆಗೆ ಸುಣ್ಣ ಬಣ್ಣ ದೊಂಬು ಬಳಿಬೇಕು ಅನ್ನೋದು ಈ ಹೆಂಗಸ್ಗೂ ಇಲ್ಲ. ಬಟ್ಟೆ ಬರೇ ಸಾಮಾನು ಸರಂಜಾಮು ತರಬೇಕು ಅನ್ನೋ ಅಳಕು ಆ ಗಂಡಸ್ಗೂ ಇಲ್ಲ. ಹುಟ್ಟಿಸಿದ ಅಪ್ಪನಿಗೆ ಎಡೆ ಇಡಬೇಕು ಅನ್ನೋ ಜ್ಞಾನ ಬೇಡವಾ ಈ ಗೃಹಸ್ಥನಿಗೆ? ನಾನು ಗೊಟಕ್ಕಂದ ಮೇಲೆ ಈ ಮನೆಯಲ್ಲಿ ದೀಪ ನಿಲ್ಲೋದು ತಿಳ್ಕೊಳ್ಳಿ. ನಿನ್ ಗಂಟ್ಲೇನು ಮರು ಹೋಗ್ ಕಲ್ಲು ದಿನ ಬೆಳಿಗ್ಗೆ 7 ತುಂಡ್ರೆ ರಾಗ ಎಳಿತಿ. ನನ್ನ ಗಂಟ್ಲು ಕಲ್ಲಲ್ಲೇ ಮಾಡದೆ. ಅದ್ ಸೇದೋ ದಿನ ನಿನಗೂ ನಿನ್ನ ಹೆಂಡತಿಗೂ ಎದೆ ಮೇಲೆ ಹಾಲು ಉಯ್ಕೊಂಡಾಗ ಆಯ್ತದಲ್ವಾ? ನಾನು ಹಂಗನ್ನೇ ಈಗ ದಿನ ಏನಾದ್ರು ಒಂದ್ ಕ್ಯಾತೆ ತೆಗಿತಿರ್ತೀಯ. ನಾ ಒಂದ್ ಮಾತಾಡಿದ್ರೆ 10 ಮಾತಾಡಕ್ಕೆ ಕಾಲ್ ಕೇರ್ಕೊಂಡ್ ಕೂತಿರ್ತೀಯ. ನಂಗೂ ನಿನ್ ಕೂಡ ಹೊಡೆದಾಡಿ ಸಾಕಾಗೋಗದೆ. ಮದುವೆ ಆಗ್ತಾಗಿಂದ ಇದೇ ಗೋಳಾಗೋತ್ ನಿಂದು. ಒತ್ತು ಎತ್ತು ಸಾಕ್ದೊಳಗಿಂತ ಬಂದವಳೆ ಹೆಚ್ಚಾಯ್ತನಲ್ಲ ನಿಂಗೆ. ಹಂಗಾರಿಗೊಂದು ಕಡ್ದು ಕಟ್ಟೆಗೆ ಹಾಕ್ಲಾ? ನಾನು ಕಡ್ದಾಕೋ ಅನ್ನೆ. ನೋಡ್ದ ಇವ್ ನಾಟವ ಏನಾರು ಮಾಡಿ ಜನದ ಬಾಯಲ್ಲೇ ನನ್ನನ್ನು ಕೆಟ್ಟವಳು ಅನ್ನಿಸ್ಬೇಕು. ಎಂಟಿ ಕಡೆಗೆ ಸಾಮಿಲ್ ಆಯ್ತಾನೆ ಅನ್ಲ. ಅದೇನೇನಂತೀಯ ಅನ್ನು. ಕೈಲಾಗದ ಮುದುಕಿ ಅಂತ ಈಟು ದೌಲತ್ತು ನಿನಗೆ ಅನ್ನು ಅನ್ನು. ಮತ್ತೆ ಬೆಳಕರಿತು ಅಂದ್ರೆ ಸಾಕು ಲಟ್ಕಾರ ಶುರು ಮಾಡ್ಬಿಡ್ತೀಯಲ್ಲ, ಅದೇನ್ ಕೊರೆ ಆಗಿರೋದು ಹೇಳು ನಿಂಗೆ. 8 ದಿನ ಅದಲ್ಲ ಅಮಾಸೆ. ಮಾರ್ನಮಿ ಹಬ್ಬಕ್ಕೆ ಇನ್ನೂ 1 ವರ್ಷ ಆದೈತೆ ತಿಳ್ಕೊಂಡೇನೋ ನಾಮರ್ದ. ಮನೆಗೆ ಸುಣ್ಣ ಬಣ್ಣ ಆಗಿಲ್ಲ, ಅವಳಿಗೂ ಜ್ಞಾನ ಇಲ್ಲ, ನಿನಗಂತೂ ಇಲ್ಲವೇ ಇಲ್ಲ.
ಉಂಡುಬಿಟ್ಟು ಕತ್ತಿನ ಗಂಟ ಕೈನ ಕರಕರ ಅಂತ ಬೀಸ್ಕೊಂಡು ಆಚೆಗೆ ಹೊಂಟೋಯ್ತಿಯಲ್ಲ ಅದು ಕೇಳಬಾರ್ದನ ನನ್ನ ಮಗನ ಇದನ್ನೇ. ಮನೇಲೇನು ಭತ್ತ ಹಣ ಕೊಳಿತಾ ಬಿದ್ದಾಯ್ತಾ? ಎಲ್ಲನೂ ಮಾರಿ ಉರುಬಿಟ್ಟೆ. ಭತ್ತ ಮಾರಿ ಡಾಕ್ಟರ್ ನೀನ್ ಸರಿ ಮಾಡದೆ ಹೋಗಿದ್ರೆ ಇಷ್ಟೊತ್ತು ನೀನ್ ಚಟ್ಟಾಗಟ್ಟಿ ಗುಂಡಿಗಾಕಿ 8 ದಿನಕ್ಕೆ ನಿನ್ಗೂ ಎಡೆ ಇಡ್ಬೇಕಾಗೋದು. ಓಹೋ ಮಾತಾಡ್ತಾಳೆ ಬಾಯದೆ ಅಂತ. ಸಾಯ ಗಂಟ ಯಾಕ್ಲಾ? ಈಗ್ಲೇ ಕತ್ತಿಸ್ಕೆ ಸಾಯಿಸ್ಬಿಡು. ಎತ್ತ ಕುಲಪುತ್ರ ಎತ್ತನಪ್ಪ ನಾನು. ನೀವಂತೂ ಕಣ್ಣು ಮುಚ್ಕೊಂಡ್ಬಿಟ್ವಿ, ನನ್ನನ್ನು ಕರ್ಕೊಂಡಿಲ್ವಲ್ಲ ಶಿವ. ಮಾರ್ನಮಿ ಹಬ್ಬ ಅಂತ ಊರೂರೇ ಕುಡ್ದಾಡ್ತೈತೆ. ನಮ್ಮವಕ್ಕೆ ಹಬ್ಬ ಹುಣ್ಮೆ ಯಾವುದೂ ಇಲ್ಲ. ಅವ್ವ ಭಾಳ ನಂಬ್ಕೊಂಡ್ಲೋ ಏನೋ, ಅವತ್ತಿಂದ ಸದ್ದೇ ಇಲ್ಲ, ಮೂಲೆ ಸೇರಿಬಿಟ್ಲು. ಥೂ, ನನಗೇನು ಗರ ಬಡ್ದಿತ್ತು ಅವತ್ತು? ಚಟ್ಟ ಗಿಟ್ಟ ಎಡೆ ಅಂತೆಲ್ಲ ಅನ್ಬಾರ್ದಾಗಿತ್ತು. ಕೋಪದಲ್ಲಿ 4 ಮಾತಂದ್ರು ಮನಸ್ಸು ಭಾಳ ಮೆದು ಅವಳ್ದು. ಪುಟ್ನಿಂಗೆ ಏನೋ ಹಬ್ಬಕ್ಕೆ ತಯಾರಿ ಮಾಡ್ತಾವಳೆ. ಹೆಂಗೆ ಕೈ ಬಿಗಿ ಹಿಡಿದು ಮಾಡಿದ್ರು 50 ರೂಪಾಯಿ ಬೇಕೇ ಬೇಕು. ಅವ್ವನಿಗೆ ಸೀರೆ, ಅವಳಿಗೆ ಸೀರೆ, ನಂಗೆ ಅಂಗಿ ಚಡ್ಡಿ, ಎಡೆಗೊಂದು ದುಪ್ಪಟಿ, ಇನ್ನು ಸಕ್ಕೆ ಸೂರೆ ಅಂತ ಎಲ್ಲಿ ತರೋದು ದುಡ್ಡನ್ನ? ಹಬ್ಬಕ್ಕೆ ನೋಡಿದ್ರೆ 5 ದಿನ ಉಳಿತಲ್ಲ. ಎಂತ ಒಂದು ಬೀಡಿ ಹಿಡ್ಕೊಳ್ಳ? ಇಲ್ಲ ಕಣ. ಚಿಕಣ, ಓ ಚಿಕಣ, ಗದ್ದೆ ಅಂಚಲ್ ಕೂತ್ಕೊಂಡು ನಾನು ಜೂಗುಡ್ಸ್ತಾ ಇದೆಯೇನೋ? ಗದ್ದು ಕೈ ಕೊಟ್ಕೊಂಡು ಬಾರೋ ಮಾರಾಯ. ಇಟ್ಟುಂಡಾಗ ಮನೆ ಕಡೆ ಬರಕಿಲ್ಲೇನು? ಅದ್ಯಾಕ್ಲಾ? ಆಗ್ಲೇ ಮನೆ ಬೇಜಾರಾಗೋಯ್ತಾ? ಸೋಮರವಾಗಿ ಇನ್ನೂ 1 ವರ್ಷ ಆಗಿಲ್ವಲ್ಲೋ? ಬಲ್ ತಮಾಷೆ ಬಡ್ಡಿ ಮಗ ಈ ದಾಸ. ಏನ್ ಸಿದಣ್ಣ? ತಗೋ ಚಿಕ್ಕಣ್ಣ ಬಿಡಿ. ಈಗ ತಾನೇ ಸೇದ್ದೆ ಅಲ್ಲಿ. ಇರ್ಲಿ ತಗೋ, ಇದೊಂದು ಉರುಬು ಬಿಟ್ರೆ ಜೀವ ಬಿಡುತ್ತಾ? ಏನು ಇಲ್ಲ ಅನ್ನು ಮತ್ತೆ ತಗೊಳ ಸಾಕ. ನೀನ್ ಅದಕ್ಕೆ ಕಾಯ್ಕೊಂಡಿರ್ತೀಯ. ಕಡಿ ಕೊಡು. ಅದೇಲ್ಲ ಚಿಕ್ಕಣ್ಣ, ಒಳ್ಳೆ ಗಂಡ ಸತ್ತೋದೊಳಂಗೆ ತಲೆ ಕೈಕೊಂಡು ಕುಂತಿದ್ದಲ್ಲ? ಏನು ಇಲ್ಲ ಕಣ, ಅದೇ ಮಾರ್ನಮಿ ಹಬ್ಬಕ್ಕೆ ಇನ್ನು 5 ದಿನ ಅದಲ್ಲ, ಅದಕ್ಕೆ ಕೂತ್ಕೊಂಡು ಹೇಳ್ತಿದ್ದ ಗದ್ದೆ ಹಂಚಲ್ಲಿ. ನಿನ್ಗೆ ಹೇಳಪ್ಪ, ಹಬ್ಬ ಸುಮ್ಮನಾಗೋದದೆ, ದುಡ್ಡು ಬೇಡವೇನು? ನಾವು ಹಬ್ಬ ದುಡ್ಡು ಅಂತ ಆಗ್ಲಾ ಸಾಯ್ತಿ ಬಡತದೆ. ಅಲ್ಲಿ ತನಕ ನಾವು ಬದುಕೋಲ್ವೋ ಅದು ನೋಡ್ಲಾ? ಆ ಪಾಕಿಸ್ತಾನದವರು ವಿಮಾನ ಮೇಲೆ ಬಂದು ಊರೂರ್ ಮೇಲೆ ಬಾಂಬ್ ಹಾಕ್ತಾವ್ರಂತೆ. ಭೋಜನ ಹೆಂಡ್ರು ಮಕ್ಳು ಈಗಾಗ್ಲೇ ನಿಂತ್ಕೊಂಡವ್ರಂತೆ. ಶಾಲೆ ಮಗಪ್ಪ ಹೇಳ್ದ, ಅವ್ನು ಹೇಳಿದ್ದನ್ ಕೇಳಿ ನನ್ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡ್ತು. ನಮಗೂ ಪಾಕಿಸ್ತಾನದವ್ರಿಗೂ ಯುದ್ಧ ಶುರುವಾಗಿ ಆಗ್ಲೇ 3-4 ದಿನ ಆಯ್ತಂತ ಕಣೋ. ನೀನಿನ್ನು ಮಾರಾಮೇಲೆ ದುಡ್ಡು ಇಲ್ಲ ಅಂತ ಕೊರಗ್ತಾ ಇರೋ. ಅಲ್ಲಿ ತನಕ ಬದುಕಿದ್ರೆ ನಮ್ ಪುಣ್ಯ ಕಣೋ, ಪುಣ್ಯ. ಲೇ ಬಿದಕ್ಲಾ, ಆ ಶಾನ್ ಬಾಗಬ್ಬ ಕತ್ಲೆಲ್ಲ ಆಚೆ ಬರ್ಬೇಕು ಅನ್ನೋ ಜೊತೆಲಿ ಅವ್ನ ಹೆಂಡತಿ ಕರ್ಕೊಂಬತ್ತಾನೆ. ಅವ್ನು ಹೇಳ್ಬಿಟ್ಟ, ಇವ್ನು ಕೇಳ್ಬಿಟ್ಟ, ಕಿಸ್ ಬಾಯ್ ಬಿಟ್ಕೊಂಡು. ಲೇ ನಮ್ಮವರು ಅವ್ರ ವಿಮಾನನೆಲ್ಲ ತರಗೆಲೆ ಉದುರ್ಸ್ತಾವ್ರಂತೆ. ಎಲ್ಲೋ ಸುಳ್ಳು ಕತೆ ಹೇಳವ್ರೆ, ನಮ್ ಜನನು ಎದ್ರಿಕಳ್ಳಿ ಅಂತ. ಈಗ ನಮ್ ದೇಶನಂತೆ ಗೆಲ್ತಾ ಇರೋದಲ್ಲಿ. ಮೊನ್ನೆ ಮೈಸೂರಿಂದ ನಮ್ಮ ಪುಟ್ಟಣ್ಣ ಮಗ ಬಂದಲ್ಲ, ಅವ್ರಿಗೆ ಕೇಳ್ದೆ, ಅವ್ರೆಲ್ಲ ಹೇಳ್ದ ಪಾಕಿಸ್ತಾನದವ್ರ ಜೊತೆಗೆ ಚೈನಾದವರು ಸೇರ್ಕೊಂಡು ನಮ್ ದೇಶದ ಮೇಲೆ ಕತ್ತಿ ಬಸಿತಾವ್ರಂತೆ. ಈ ವಿಷಯನ ಅವರು ಇವರು ಮಾತಾಡ್ಕೊಂಡಿದ್ದು ನಾನು ಮದ್ದೂರಲ್ಲಿ ಕೇಳ್ಬೇಕನ್ಲ. ನಾವ್ ಹಿಂಗ್ ಮಾತಾಡಿದ್ರೆ ಏನ್ ಸುಖ ಬಂದ್ ಬಿಡು. ಅವ್ರು ನಮ್ಮ ಮೇಲೆ ಬಂದ್ರೆ ನಾವ್ ಒಳ್ಳೆಯವ್ರು ಏನ್ ಮಾಡ್ಬೋದು? ನೀವೆಲ್ಲ ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ? ಥು, ನಮ್ಮಲ್ಲಿ ಶಕ್ತಿ, ರಕ್ತ, ಉಸಿರು ಇಲ್ವಾ? ನಾವೆಲ್ಲ ಹೆಣ್ಗಳು ಅಂತ ಅಂದ್ರ ನಡ ಕಟ್ಟಿ ಬೆವರು ಸುರಿಸಿ
ಹೊಲ ಗದ್ದೆ ಗೆಯ್ದು ಭತ್ತರಾಗಿ ಬೆಳಿತೀವಲ್ಲ, ಅದೇ ನಮ್ಮ ದೇಶಕ್ಕೆ ನಾವು ಸಲ್ಲಿಸ್ತಾ ಇರೋ ಸೇವೆ. ಮೊದಲು ಹೊಟ್ಟೆಗಿದ್ರೆ ಉಳಿದಿದ್ದು ಆಮೇಲೆ. ಈಗ ಯಾರ್ಯಾರು ಯುದ್ಧಕ್ಕೆ ದಾನ ಧರ್ಮ, ಸರ್ಕಾರಕ್ಕೆ ಸಾವಿರಾರು ರೂಪಾಯಿ ಚಿನ್ನ ಬೆಳ್ಳಿ ಕೊಡ್ತಾವಂತೆ, ನಾವೇನ್ ಕೊಟ್ಟವಪ್ಪ? ಹೋಗ್ಲಿ, ನೀನೇನ್ ಕೊಟ್ಟಿಯೇ? ಕೊಡ್ಬೇಕು ಅಂತ ಮನ್ಸು ಮಾಡಿದ್ರೆ ಅದೇ ದೊಡ್ಡದು. ನೋಡುವಂತೆ, ನಾನು ಮಾನವೀಯ ಹಬ್ಬ ಮಾಡ್ಬೇಕು ಅಂತ 30 ರೂಪಾಯಿ ಮಡಿಕೊಂಡಿದ್ದೀನಿ, ಅದನ್ನೇ ಕೊಡ್ತೀನಿ. ಮತ್ತ ಹಬ್ಬಕ್ಕೆ? ಹಬ್ಬಕ್ಕೆ 15 ರೂಪಾಯಿ ಆದ್ರೆ ಸಾಕಪ್ಪ, ತಕ್ಕ ಮಟ್ಟಿಗೆ ಮಾಡಿದ್ರಾಯ್ತು. ಉಳ್ದು 15 ರೂಪಾಯಿನ ನಾಳೆ ಮದ್ದೂರಿಗೆ ಹೋಗಿ ಸರ್ಕಾರಿ ಖಜಾನೆಗೆ ಯುದ್ಧದ ಪಂಡಿ ಕಟ್ಬಿಟ್ಟು ಬರ್ತೀನಿ. ಅಲ್ಲಿಗೆ ನಂದಾಯ್ತು. ಹೆಂಗಪ್ಪ, ನೀನೇನು ಕೊಡ್ತೀಯಾ? ನೀನು ನಮ್ಮೂರ ಗಡ್ಡಿ ಕೊಡತಾನೆ. ನೀನೇ ಕೊಟ್ಟೆ ಅಂದಕ್ಕೆ ನಾನು ಕೊಡ್ತೀನಿ ಬಿಡು. ಓಹೋ, ನಾನು ಕೊಟ್ರೆ ನೀನು ಕೊಡ್ತೀಯಾ? ಇಲ್ಲ ಅಂದ್ರೆ ಕೊಡಲ್ವಾ? ಲೇ, ಇಂಥ ಕೆಲಸ ಕೊಡ್ಬೇಕಣೋ, ಆಗ್ಲೇ ಬೆಲೆ ಬರ್ತದೆ. ಕೊಟ್ಟಿದ್ದಕ್ಕೂ ಸಾರ್ಥಕ. ಲೇ, ಹೋದ್ಸಲ ಚೈನಾ ಗಲಾಟಿಲಿ ನಮ್ಮೂರ್ ಸಾವುಕಾರ 5 ರೂಪಾಯಿ ಕೊಟ್ನಲ್ಲ, ಹಂಗೆ ನಿನ್ನ ಸಮಾಚಾರ. ನಿನ್ನ ಹತ್ರಲ್ಲೂ ನಮ್ಮೂರ್ ಸಾವುಕಾರ ಅಂತಲೂ ಹಣ ಆಸ್ತಿ ಇರೋದು ಆ ನಾಯಿ ಮನೆಯಲ್ಲಿ 3 ಕಣ್ಗೆ ಹಾಲಿದ್ದಂಗೆ. ಎದ್ ನಡ್ರಲ್ಲ, ಮನೆಗೆ ಹೋಗಿ ಊಟ ಮಾಡೋಣ. ನೀನೆಷ್ಟು ಕೊಟ್ಟಿಯೋ ಚಿಕ್ಕಣ್ಣ? ನಾನು ಕೊಡ್ತಾನೆ ಬಿಡ್ಲ. ಅವನು ನನ್ನಂಗೆ ಇಂಥ ಕೆಲ್ಸಕ್ಕೆ ಅಂದ್ರೆ ನನ್ಗಿನ 10 ರೂಪಾಯಿ ಜಾಸ್ತಿ ಕೊಡ್ತಾನೆ ಹೊರತು ಕಡಿಮೆ ಕೊಡಕ್ಕಲ್ಲ. ಅಂಥದ್ದು ಅವ್ನ ಮನ್ಸು. ನಾಳೆಗೆ ಮುದ್ದೂರ್ಗೆ ಅವನ ಬತ್ತಿ ಅಲ್ಲ? ಅದು ಸರ್ಕಾರಿ ಖಜಾನೆಗೆ ಯುದ್ಧದ ಫಂಡ್ಗೆ ದುಡ್ಡು ಕಟ್ ಬರೋಣ ಅಂತ. ನೀನ್ ಬರಲೇನೋ? ಆದ್ರೆ ಬರ್ತೀವಪ್ಪ. ಟೈಮ್ ಆಯ್ತು. ಬರ್ಲಾ ಚಿಕ್ಕಣ್ಣ, ಮಳೆ ಬರಂಗ್ ಕಾಣ್ತದೆ. ರಾತ್ರಿಗೆ ಹೋಗ್ಬೇಕಾದ್ರೆ ಕಾಣ್ತದೆ ಕಣ ನೀರು ನೋಡ ಗದ್ದಿಗೆ. ಮಳೆ ಬರಲ್ಲ ಅಂದ್ರೆ ಬಂದು ಕೂಗ್ತೀನಿ, ಹೋಗೋಣ. ಸರಿ ಸರಿ, ಬರಲ್ಲ ಹಂಗಾರೆ? ನೀನೆಷ್ಟು ಕೊಟ್ಟಿಯೋ ಚಿಕ್ಕಣ್ಣ? ನಾನು ಕೊಡ್ತಾನೆ ಬಿಡ್ಲ. ಅವನು ನನ್ನಂಗೆ ಇಂಥ ಕೆಲ್ಸಕ್ಕೆ ಅಂದ್ರೆ ನನ್ಗಿನ 10 ರೂಪಾಯಿ ಜಾಸ್ತಿ ಕೊಡ್ತಾನೆ ಹೊರತು ಕಡಿಮೆ ಕೊಡಕ್ಕಲ್ಲ. ಅಂಥದ್ದು ಅವ್ನ ಮನ್ಸು. ಎಷ್ಟು ನಂಬಿಕೆನೋ ಸಿದ್ದಣ್ಣ ನಿಂಗೆ ನನ್ನ ಮೇಲೆ. ಅಲ್ಲ, ದುಡ್ಡಿಗೆ ನನಗೇನ್ ಮಾಡ್ಲಿ? ಎಲ್ಲಿಂದ ತರ್ಲಿ? ಅದ್ಯಾಕೆ ಅನ್ಕೋತಿದ್ದೀರಿ? ಕೈ ತೊಳ್ಕೊ ಬನ್ನಿ, ಊಟ ಮಾಡೋದಿಲ್ವೇ? ಚಿಕ್ಕಣ್ಣ, ಚಿಕ್ಕಣ್ಣ ಒಳಗವನ ಇಲ್ಲ ಗದ್ದೆ ಕಡೆಗೆ ಏನಾದ್ರು ಹೋದ್ನು ನಿಂಗಕ್ಕ? ಅವನೇ ಒಳಗಡೆ ಉಣ್ತಾ ಇರ್ಬೇಕು. ಬಾರಿಸಿದಣ್ಣ, ನೀನು ಊಟ ಮಾಡುವಂತೆ. ಬಣ್ಣ ಚೆನ್ನಾಗದೆ, ಬಿಸಿ ಬಿಸಿ ತಟ್ಟೆ ಹಾಕ್ಲಾ? ಏನೋ ಬೇಡ. ಗಂಡ ಹೆಂಡ್ರಿ ಇಬ್ರು ಏನೋ ಹೆಚ್ಚುಗಟ್ಟೆ ಮಾಡ್ತಾ ಮಾತ್ರ ಮಾತಾಡ್ಸ್ಬೇಡಿ. ಈಗ ಹೆಂಗ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿ ಅಂತ ಗೊತ್ತು, ಕರೆದ್ರು ಊಟ ಮಾಡೋಣ ಅಂತ ಗೊತ್ತು. ಅದಕ್ಕೆ ಇಬ್ರು ಬಾಯಿ ತುಂಬಾ ಕರಿತಾ ಇದ್ದೀರಾ ಊಟ ಮಾಡ್ಬಾ ಅಂತ. ಓ, ನಮ್ಮಂತ ಬಡ್ರೂಮಲ್ಲಿ ಊಟ ಮಾಡಿಯಾ ನೀನು? ಯಾರ ಮನೆ ಆದ್ರೂ ನಮ್ಗೇನಲ್ಲ, ನಮ್ಮ ಮನೇಲಿ ಬಂಗಾರ ಕಲ್ಸ ಇಟ್ಟಿದ್ದೀನ? ಒಳ್ಳೆ ಮಾತು ಹೇಳ್ದೆ. ಗದ್ದೆಗೆ ಹೋಗುವ? ಮಳೆ ಬರಂಗಾಗದೆ, ಮೂಗ್ಲು ಘನವಾಗಿ ಬಿದ್ದದ. ಈಗ ಬಿದ್ದಿರೋ ಮುಗಿಲ್ಗೆ ಮಳೆ ಒಂದ್ಸಾರಿ ಸರಿಯಾಗಿ ಬಾರಿಸ್ತು ಅಂದ್ರೆ ಭೂಮಿ 3 ದಿನ ಗಂಟ ಮುಳುಕಿ ನೀರ್ ಕಕ್ತಾನೆ ಇರ್ಬೇಕಷ್ಟೇ. ಮಳೆ ಬಂದೇ ಬರ್ತದೆ. ನಾನು ಹೋಗ್ತೀನಿ. ನಾಳೆ ಮುದ್ದೂರಿಗೆ ಹೋಗ್ಬೇಕಲ್ಲ. ಮದ್ದೂರ್ಗ ಯಾಕೆ? ನಾವು ಗದ್ದೆ ಮಾತಾಡಿದ ಆಗ್ಲೇ ಮರ್ತ್ಬಿಟ್ಟ. ನಾವು ಮದ್ದೂರ್ಗೆ ಹೋಗಿ ಸರ್ಕಾರ ಖಜಾನೆಗೆ ಯುದ್ಧದ ಪಂಡಿ ದುಡ್ಡು ಕಟ್ಬಿಟ್ಟು ಹಬ್ಬಕ್ಕೆ ಹಂಗೆಯ ಸಾಮಾನು ಬಟ್ಟೆ ಬರೀ ತಗೊಂಬರೋದಲ್ವಾ? ನಾನು ಬರ್ಬೇಕಾಗಿತ್ತು. ಬರ್ಬೇಕಾಗಿತ್ತು ಅಂತ ಏನಲ್ಲ ಒಂಥರ ರಾಗ ಹೇಳಿದ್ಯಾ? ನೀನ್ ಬರಲ್ಲ, ನಾನು ಹೋದಾನೆ. ಬರೋದೇನೋ ಸರಿ, ಆದ್ರೆ ದುಡ್ಡು ಬ್ಯಾಗ್ ಬರುತ್ತೆ ಹೆಂಗಾರ ಮಾಡುವಂತೆ. ಒತ್ತರಿಗೆ ನಾನು ಬರ್ತೀನಿ. ಬೆಳ್ಕರಿ ಹೊತ್ತಿಗೆ ಹೆಂಗ್ ಹುಟ್ಟಿಸ್ಲಿ ದುಡ್ಡನ್ನ? ನಾನೇನ್ ಮಾಡ್ಲಿ? ಅದೇನು ಇವತ್ತು ಮುಖ ಊದಿಸ್ಕೊಂಡೇ ಇದ್ದೀರಲ್ಲ, ಒಳ್ಳೆ ಗುಪ್ಪಟ್ಟೆ ರೋಗ ಬಂದವರಂಗೆ. ಯಾಕೆ ಮಾತು ನಿಂತೈತೆ? ಏನಂದೆ?
ಅದೇನು ನನ್ಗೆ ಹೇಳ್ದೇ ಇರೋಂಥ ಯೋಚನೆ ನಿಮ್ಗೆ ಅಂದೆ. ನಾಳೆ ಮದ್ದೂರಿಗೆ ಹೋಗ್ಬೇಕಲ್ಲಮ್ಮಿ, ಹಬ್ಬಕ್ಕೆ ಸಾಮಾನು ತರೋಕೆ. ತಂದ್ರೆ ಆಯ್ತಪ್ಪ, ಅದಕ್ಕೆ ಹಿಂಗೆ ಯೋಚನೆ ಮಾಡ್ಬೇಕೆ? ನಿಮ್ ಚಿಕ್ಕಪ್ಪ ಅಂಗಡಿ ಮಾಡಿದವನೆ ದುಡ್ಡು ಬೇಡವೆ? ದುಡ್ಡಿಲ್ದೆ ಸಾಮಾನ್ ಬಂದವೆ, ಎಲ್ಲ ಅಡ್ಕೆ ಹಾಕೊಳ್ಳಿ ಮಂತೆ. ನನ್ ಕಷ್ಟ ನನ್ಗೆ, ನಿನ್ ಸುಮಾನ ನಿನ್ಗೆ. ಏನೂ ಇಲ್ಲ ಕಣ, ಮನ್ಸಿದ್ರೆ ಮಾರ್ಗ ಇಲ್ವಾ ದುಡ್ಗೆ? ಏನ್ ದಾರಿನ ಏನೋ ನೀನ್ ತೋರಿಸಿ ಆ ದಾರಿನ. ಇದೇನ್ ಹೇಳಿ ಮತ್ತೆ? ಈಗ ನಿಮ್ಮ ಅಪ್ಪನ ಮನೆ ಹಳೆ ಹೋಗಿರ ಅನ್ಕೊಂಡ್ ಡಬ್ಬಲ್ ಪೆಟ್ಕೆ ಇದನ್ ಕಾಣ್ನೆ. ಹಳೆ ಪೆಟ್ಕೆ ಅಷ್ಟೇ ಅನ್ನಿ. ಇನ್ನೇನ್ ಚಿನ್ನದ್ದೆ? ನಿಮ್ಮ ಅವ್ವ ರತ್ನ ತುಂಬ ಒರ್ಸೋಳೆ. ಇದನ್ ಯಾವ ಬಚ್ಚಿಟ್ಟಿದೆ ಕಿಲಾಡಿ? ಹೇಳಿದ್ರೆ ಇಷ್ಟಕ್ಕೆ ಚಟ್ಪಕಾರ ಆಗೋಗೋದು. ಹಂಗಾದ್ರೆ ಈಗ ಕೊಡೋದಿಲ್ಲ ಅನ್ನು? ಇಂಥ ಸಮಯಕ್ಕಾಗ್ದಾರೆ ದುಡ್ಡು ಯಾಕೆ ಗೆದ್ಲು ಮೇಯಕ್ಕೆ? ಈ ಮನೇಲಿ ನನ್ ಬೇರೆ ನೀನ್ ಬೇರೆಯೇ? ಹಬ್ಬಕ್ಕೆ 40 ಸಕ್ಕ 50 ಬೇಕಾ? ಬಟ್ಟೆ ಬರೆಗೆ ಅಂತ 30, ಸಾಮಾನು ಸರಂಜಾಮ್ 10, ಸರ್ಕಾರಿ ಖಜಾನೆಗೆ ದೇಶಕ್ಕೆ ಅಂತ 10 ರೂಪಾಯಿ, ಅದೇ ಯುದ್ಧದ ಫಂಡ್ಗೆ. ನಾನೇನ್ ಬೇಡ ಅನ್ನೆ, ತಗೊಂಡೋಗಿ. ನನಗೆ ಸೀರೆ ಬೇಡ, ಒಂದ್ ರವಿಕೆ ತನ್ನಿ ಸಾಕು. ಸೀರೆ ದುಡ್ಡನ್ನ ಸರ್ಕಾರದ ಖಜಾನೆಗೆ ಕಟ್ ಬನ್ನಿ. ಮೊದಲು ದೇಶ ಆಳಿದ್ರೆ ಅಲ್ವೇ ನಾವು ಬದುಕಿರೋದು. ನಿಂಗೆ ನಾನು ನಿನ್ನೆ ಮದುವೆ ಆಗ್ಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ದಕ್ಕೂ ಸಾರ್ಥಕ ಇವತ್ತು. ಆಮೇಲೆ ಅತ್ತೆಗೆ ಸೀರೆ ತರದ್ ಮರಿಬೇಡಿ, ಅವತ್ ಬೇರೆ ಬೇಜಾರು ಮಾಡ್ಕೊಂಡವಳು ನಿಮ್ಮ ಮಾತು ಕೇಳಿ. ಎಲ್ಲಾದ್ರೂ ಉಂಟೆ ಅವ್ವ ಇನ್ನೂ ಮಲ್ಗೆಲ್ಲ ಅಂತ ಕಾಣ್ತದೆ. ನಡಿ ನಡಿ. ಕಡೆಗೂ ಯುದ್ಧದ ಫಂಡಿಗೆ ನಾನು ದುಡ್ಡು ಕೊಡ್ಬೋದು. ಅದಕ್ಕೆ ಮಳೆ ಹೋಗಿ ಬೆಟ್ಟ ಸೇರ್ಕೊಂಡಿದ್ದು ಅಂತೀನಿ. ಯಾಕೆ? ಅದೇನ್ ಬುದ್ಧಿ ಬಂತು ಇವತ್ತು? ಹೊಸ ಸೀರೆ ತಂದಿದ್ದೀರಲ್ಲ, ಇನ್ನು ಮಾರ್ನಮ್ಮಿ ಹಬ್ಬಕ್ಕೆ 1.5 ತಿಂಗಳೈತೆ. ಅಯ್ಯೋ ಬೇಪ್ ತಕ್ಕಡಿ, ಮೊನ್ನೆ ದಿನ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬರ್ಲಿಲ್ವೇನೆ? ಪರಂಗಿಯವ್ರನ್ನ ನಮ್ ದೇಶ ಬಿಟ್ಟು ಓಡಿಸ್ಬಿಟ್ರು ಗಾಂಧೀಜಿಯವರು. ಅದ್ರ ಗುರ್ತಿಗೆ ಅಂತ ತಂದೆ. ಈ ಹಬ್ಬ ಮಾರ್ನಮ್ಮಿ ಹಬ್ಬಕ್ಕಿಂತ 10 ಪಟ್ಟು ಹೆಚ್ಚು. ತಕ ಉಟ್ಕ. ಹೇಳಿದ್ದೆಲ್ಲ ಮರಿಬೇಡಿ. ಆಯ್ತು ಕಣೆ. ಅವೋ ಮದ್ದೂರು ಹೋಯ್ತೀನಿ ಕಣವು, ಹಬ್ಬದ ಸಾಮಾನು ತರೋಕೆ. ನಿಂಗೆ ಎಂತ ಸೀರೆ ತರ್ಲಿ? ನನಗೆ ಎಂತಾದ್ರೂ ಆಯ್ತದೆ. ನಿನ್ನ ಹೆಂಡತಿಗೆ ಚೆನ್ನಾಗಿರೋದ್ ನೋಡಿ ಒಳ್ಳೆ ಸೀರೆ ತಗೊಂಬ. ಅವಳಿಗೆ ಸೀರೆನೇ ಬೇಡವಂತೆ? ಹಂಗಾರ ನನಗೂ ಬೇಡ. ಸೀರೆ ಕೊಡೋ ದುಡ್ಡನ್ನೇ ಸರ್ಕಾರಿ ಖಜಾನೆಗೆ ಯುದ್ಧದ ಫಂಡ್ ಕಟ್ಬಿಡು. ರಾತ್ರಿ ಗಂಡ ಹೆಂಡತಿ ಮಾತಾಡ್ಕೊತಾ ಇದ್ದಿದ್ದು ನಾ ಏನ್ ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡ್ಯಾ? ಕಷ್ಟ ಬಂದ್ರು ಯಾಕೆ ಬೇಕು ಹೊಸ ಸೀರೆ ಸೀರೆ? ಹಂಗೆ ಆಗ್ಲಿ ಕಣವ್ವ, ನೀನು ಹೇಳ್ದಂಗೆ ಮಾಡ್ತೀನಿ. ಈ ಮಹಾನವಮಿ ಕಥೆಯಲ್ಲಿ ಬರತಕ್ಕಂತಹ ಹಬ್ಬದ ಆಕಾಂಕ್ಷೆಗಳನ್ನು ನಾವು ನೋಡಿದರೆ, ಹಬ್ಬಕ್ಕಾಗಿ ಸೀರೆ ಇತ್ಯಾದಿಗಳನ್ನು ತರೋದಕ್ಕೆ ಹೊರಟಂಥವರಿಗೆ ಕಡೆಗೆ ಯುದ್ಧಕ್ಕೆ ಈಡಾಗಿರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಯುದ್ಧದ ಒಂದು ನಿಧಿ ಏನಿದೆ ಅದಕ್ಕೆ ಕೊಡುಗೆಯನ್ನು ಕೊಡೋದರಲ್ಲಿ ಈ ಹಳ್ಳಿಯ ಮುಗ್ಧ ಜನ ತಮ್ಮ ಸಾರ್ಥಕತೆಯನ್ನು ಕಾಣ್ತಾರೆ. ಅಂದರೆ ಹಬ್ಬ ಮತ್ತು ಸಮಕಾಲೀನ ಸಾರ್ಥಕತೆಯ ಅಂಶಗಳನ್ನು ಹೇಗೆ ಬೆಸೆಯಬಹುದು ಅನ್ನೋದಕ್ಕೆ ಈ ಮಹಾನವಮಿ ಅನ್ನತಕ್ಕಂತಹ ಕತೆ ಬಹಳ ಒಳ್ಳೆಯ ಉದಾಹರಣೆಯಾಗಿದೆ. ಬಹುಶಃ ನಮ್ಮ ಜನಪದ ಸಂಸ್ಕೃತಿಗೆ ಮನಸೋತಿರ್ತಕ್ಕಂಥವರು, ಅದನ್ನು ಕುರಿತು ಹೆಚ್ಚು ಆಲೋಚನೆ ಮಾಡ್ತಕ್ಕಂಥವರು ರಾಮಣ್ಣನವರ ಕಥೆಗಳಲ್ಲಿರ್ತಕ್ಕಂಥ ಈ ಸಮಕಾಲೀನ ಆಶಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದು ಜನಪದ ಸಂಸ್ಕೃತಿಯ ಒಂದು ವಿಶಿಷ್ಟ ವ್ಯಾಖ್ಯಾನವೂ ಆಗಬಹುದು ಮತ್ತು ಸೃಜನಶೀಲ ಸಾಹಿತ್ಯಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆನೂ ಆಗಬಹುದು. ನಮ್ಮ ವೈಚಾರಿಕ ಚರ್ಚೆಗಳಿಗೆ ಹೊಸ ಆಯಾಮವೂ ಬರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ಬೆಸಗರಳ್ಳಿ ರಾಮಣ್ಣವರು ಕನ್ನಡ ಕಥಾ ಸಾಹಿತ್ಯದಲ್ಲಿ
ತಮ್ಮ ವಿಶಿಷ್ಟವಾದ ಛಾಪನ್ನು ಜನಪದ ಸಂಸ್ಕೃತಿ ಮತ್ತು ಸಮಕಾಲೀನವಾದ ಆಶಯಗಳ ಅಳವಡಿಕೆಯಿಂದ ತೋರಿಸಿಕೊಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಭಾಷೆಗೆ ಬೇಕಾಗಿರತಕ್ಕಂಥ ಒಂದು ಪ್ರಾದೇಶಿಕ ಸೊಗಡನ್ನು ತಂದುಕೊಟ್ಟಿದ್ದಾರೆ. ಮಾತೊಳೆ ವಿಶ್ವವ ತೋಲಿಸುವ ಬಗೆಯಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ವ್ಯತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ